everyone fine. ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ಕಾರಣಕ್ಕಾಗಿಯೇ ಜೈಲಿನಲ್ಲಿ ಸಾಕಷ್ಟು ರೀತಿಯ ಒದ್ದಾಟ ನರಕ ಯಾತನೆಯನ್ನು ಅನುಭವಿಸಿದ್ರು. ಅದೇ ಕಾರಣಕ್ಕಾಗಿ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ತು. ಈಗ ಬಿಡಿ ರೆಗ್ಯುಲರ್ ಜಾಮೀನಿನ ಮೇಲಿದ್ದಾರೆ. ಆದರೆ ಇವತ್ತು ಕೂಡ ಬೆನ್ನು ನೋವು ಅವರಿಗೆ ಕಾಣಿಸ್ಕೊಂಡಿದೆ. ಬೆಳಿಗ್ಗೆ ವಾಕಿಂಗ್ ವೇಳೆ ದರ್ಶನ್ಗೆ ಮತ್ತೆ ಬೆನ್ನು ನೋವು ಕಾಣಿಸ್ಕೊಂಡಿದೆ. ಮತ್ತೆ ಕುಂಟುತ್ತಾ ಬೆನ್ನು ಹಿಡಿದುಕೊಳ್ಳುತ್ತಾ ನಡೆದಾಡ್ತಾ ಇದ್ದಾರೆ ದಾಸ. ವಾಕಿಂಗ್ ವೇಳೆ ದರ್ಶನ್ಗೆ ತೀವ್ರ ಮಟ್ಟದ ಬೆನ್ನು ನೋವು ಕಾಣಿಸಿಕೊಂಡಿದೆ. ಕುಂಟುತ್ತಾ ಬೆನ್ನು ಹಿಡ್ಕೊಂಡು ನೀವೆಲ್ಲ ದೃಶ್ಯಗಳನ್ನು ಗಮನಿಸಿದ್ದೀರಿ. ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಚೀಲಗಳನ್ನು ಹಿಡ್ಕೊಂಡು ಹೋಗಬೇಕಾದ್ರೆ ಮಾರ್ಗ ಮಧ್ಯೆ ನಿಂತು ಸ್ವಲ್ಪ ಸುಧಾರಿಸ್ಕೊಂಡು ಬೆನ್ನ ಮೇಲೆ ಕೈ ಇಟ್ಕೊಂಡು ಅಪಾನವಾಗ್ತಾ ಇದೆ ಅನ್ನುವ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಂಥ ದರ್ಶನ್ ಈಗ ಮತ್ತೆ ಅದೇ ರೀತಿಯಲ್ಲಿ ದರ್ಶನ್ ಕುಂಟುತ್ತಾ ಓಡಾಡ್ತಿರುವಂಥ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ನಿನ್ನೆ ಸ್ವಲ್ಪ ಚೇತರಿಸಿಕೊಂಡಂತೆ ಕಾಣಿಸ್ತಾ ಇದ್ರು ನಟ ದರ್ಶನ್. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಈಗ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ದರ್ಶನ್. ಅತ್ಯಂತ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ನಿನ್ನೆ ಅಷ್ಟೇ ಶಿಫ್ಟ್ ಆಗಿದ್ರು ಅಲ್ಲಿಗೆ. ಆದರೂ ಕೂಡ ಅವರಿಗೆ ತೀವ್ರತರನಾದಂಥ ಬೆನ್ನು ನೋವು ಕಾಣಿಸಿಕೊಂಡಿದೆ. ಬೆನ್ನು ನೋವಿನ ಕಾರಣಕ್ಕಾಗಿಯೇ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡು BGS ಗ್ಲೋಬಲ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ರು. ಶಸ್ತ್ರಚಿಕಿತ್ಸೆ ಬೇಡ, ನನಗೆ ನಾರ್ಮಲ್ ಆಗಿ ಫಿಸಿಯೋಥೆರಪಿಯ ಉಪಕ್ರಮದ ಮೂಲಕವೇ ನಾನು ಆರೋಗ್ಯವನ್ನು ಸುಧಾರಿಸಿಕೊಳ್ತೀನಿ ಅಂತ ಹೇಳಿಕೊಂಡಿದ್ದರು. ಆ ಕಾರಣದಿಂದಲೇ ಅವರು ಬೆನ್ನು ನೋವಿನ ಕಾರಣಕ್ಕೆ ಫಿಸಿಯೋಥೆರಪಿಯ ಉಪಕ್ರಮವನ್ನೇ ಆಯ್ಕೆ ಮಾಡಿಕೊಂಡಿದ್ರು. ಫಿಸಿಯೋಥೆರಪಿ ಅಂತ ಹೇಳಿದ್ರೆ ತಕ್ಷಣ ಬೆನ್ನು ನೋವಿನ ಸಮಸ್ಯೆ ಸುಧಾರಿಸೋದಿಲ್ಲ. ಇಂತಿಷ್ಟು ದಿನಗಳ ಕಾಲ, ದೀರ್ಘ ಸಮಯದ ಕಾಲ ಅವರಿಗೆ ಫಿಸಿಯೋಥೆರಪಿ ಬೇಕಾಗುತ್ತೆ. ಕೆಲವಷ್ಟು ಎಕ್ಸಸೈಸ್ಗಳು ಬೇಕಾಗುತ್ತೆ. ವ್ಯಾಯಾಮದ ಆಸನಗಳನ್ನು ಕೂಡ ಅವರು ಕಲಿಬೇಕಾಗತ್ತೆ. ಯೋಗಾಸನ, ಫಿಸಿಯೋಥೆರಪಿ, ಹೀಗೆ ಕೆಲವಷ್ಟು ಕ್ರಮಗಳ ಮೂಲಕ ಅವರು ಸುಧಾರಿಸಿಕೊಳ್ಳಿಕ್ಕೆ ಸಾಧ್ಯ. ಹೀಗಾಗಿ ನೋಡಿ, ಅವ್ರು ಯಾಕೆ ಶಸ್ತ್ರಚಿಕಿತ್ಸೆ ಬೇಡ ಅಂತ ಹೇಳಿದರು ಅಂತ ಹೇಳಿದ್ರೆ, ನಾನು ಹೇಳಿ ಕೇಳಿ ಒಬ್ಬ ನಟ ಮುಂದೆ ಸಿನಿಮಾ ಮಾಡಬೇಕಾಗತ್ತೆ. ಅನೇಕ ಸಿನಿಮಾಗಳಲ್ಲಿ ಸ್ಟಂಟ್ ದೃಶ್ಯಗಳಲ್ಲಿ ಅಭಿನಯಿಸಬೇಕಾಗತ್ತೆ. ಒಂದು ಸಾಹಸ ದೃಶ್ಯಗಳಲ್ಲಿ ಅಭಿನಯಿಸುವಾಗ ಅಗೇನ್ ಮತ್ತೆ ಈ ಬೆನ್ನು ನೋವಿನ ಸಮಸ್ಯೆ, ಕಾಲಿನ ಸಮಸ್ಯೆ ಮತ್ತೆ ಕಾಣಿಸಿಕೊಳ್ಳುತ್ತೆ. ಶಸ್ತ್ರಚಿಕಿತ್ಸೆ ಆದರೆ ಅದನ್ನೆಲ್ಲವನ್ನು ಕೂಡ ಮಾಡೋದು ಕಷ್ಟವಾಗುತ್ತೆ. ಸೊ ಹೀಗಾಗಿ ನನಗೆ ಆಪರೇಷನ್ ಬೇಡ, ಒಂದು ಸ್ವಾಭಾವಿಕ ಕ್ರಮ ಅಂತ ಹೇಳಿದ್ರೆ ಅದು ಫಿಸಿಯೋಥೆರಪಿ ಅಂತ ಹೇಳಿ ತಡವಾದರೂ ಪರವಾಗಿಲ್ಲ, ಫಿಸಿಯೋಥೆರಪಿಯ ಮೂಲಕವೇ ಅವರು ಆರೋಗ್ಯವನ್ನು ಸುಧಾರಿಸಿಕೊಳ್ಳಲಿಕ್ಕೆ ಹೊರಟಿದ್ದಾರೆ. ನಿನ್ನೆ ಅಷ್ಟೇ ಮೈಸೂರಿನ ಫಾರ್ಮ್ ಹೌಸಿಗೆ ಶಿಫ್ಟ್ ಆಗಿದ್ದಾರೆ ದರ್ಶನ್. ಫಾರ್ಮ್ ಹೌಸ್ನಲ್ಲಿ ಯಾರಿಗೂ ಕೂಡ ಪ್ರವೇಶ ಇಲ್ಲ. ಅಲ್ಲಿ ಕುಂಟುತ್ತಾ ನಡೆದಾಡ್ತಾ ಇದ್ದಾರೆ. ಆ ದೃಶ್ಯಗಳು ಇದೀಗ ವೈರಲ್ ಆಗ್ತಾ ಇದ್ದಾವೆ. ನೋಡಿ, ಎರಡು ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ, ನೆನ್ನೆಯ ದೃಶ್ಯ ಮತ್ತು ಇವತ್ತಿನ ದೃಶ್ಯ ಅಂತ ಹೇಳಿ. ನೆನ್ನೆಯ ದೃಶ್ಯದಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮೂಡ್ನಲ್ಲಿ, ಹಸಿರು ವಾತಾವರಣದಲ್ಲಿ ತನ್ನ ನೆಚ್ಚಿನ ಫಾರ್ಮ್ ಹೌಸ್ನಲ್ಲಿ ಓಡಾಡ್ತಾ ಇದ್ದರು. ಅವರಿಗೆ ಯಾವುದೇ ರೀತಿಯ ಬೆನ್ನು ನೋವು ಕಂಡಂತೆ ಇರಲಿಲ್ಲ. ಬಟ್ ಇವತ್ತಿನ ದೃಶ್ಯ ನೋಡ್ತಾ ಇದ್ದರೆ ನಡೆದಾಡ್ಕೊಂಡು ಹೋಗ್ತಾ ಇದ್ದಾರೆ, ಕುಂಟುತ್ತಾ ಹೋಗ್ತಾ ಇದ್ದಾರೆ. ಕಾರ್ ಸಮೀಪ ಬಂದು ನಿಂತ್ಕೊಂಡು ಬೆನ್ನಿನ ಮೇಲೆ ಕೈ ಇಟ್ಕೊಂಡು ಆ ಬೆನ್ನು ನೋವನ್ನು ಸುಧಾರಿಸಿಕೊಳ್ಳುವ ರೀತಿ ಕಾಣಿಸುತ್ತೆ. ಸೊ ಅಲ್ಲಿಗೆ ನಿನ್ನೆಗೂ ಇವತ್ತಿಗೂ ಕೊಂಚ ವ್ಯತ್ಯಾಸ ಇದೆ. ಬಟ್ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸಿಕೊಳ್ತಾ ಇದೆ. ದರ್ಶನ್ ಮತ್ತೆ ಆಸ್ಪತ್ರೆಗೆ ಯಾವಾಗ ಬರ್ತಾರೆ ಅನ್ನೋದಕ್ಕೆ ಉತ್ತರ ಇಲ್ಲ. ದರ್ಶನ್ ಮತ್ತೆ ಆಸ್ಪತ್ರೆಗೆ ದಾಖಲಾಗ್ತಾರಾ ನೋಡಬೇಕು. ದರ್ಶನ್ ಫಿಸಿಯೋಥೆರಪಿಯನ್ನು ತಮ್ಮ ಫಾರ್ಮ್ ಹೌಸ್ನಲ್ಲೇ ಮುಂದುವರಿಸಲಿಕ್ಕೂ ಅವಕಾಶ ಇದೆ. ಫಿಸಿಯೋಥೆರಪಿಸ್ಟ್ಗಳನ್ನು ಕರೆಸಿಕೊಂಡು ಫಿಸಿಯೋಥೆರಪಿಯನ್ನು ಕಂಟಿನ್ಯೂ ಮಾಡಿ ಬೆನ್ನು ನೋವಿಗೆ ಒಂದು ಸೊಲ್ಯೂಷನ್, ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಅವಕಾಶ ಇದೆ. ಆ ರೀತಿ ಏನಾದರೂ ದರ್ಶನ್ ವ್ಯವಸ್ಥೆ ಮಾಡಿಕೊಂಡಿದ್ದಾರಾ ನೋಡಬೇಕಾಗಿದೆ. ಬಟ್ ಅವರು ಈ ಜನಜಂಗುಳಿಯ ಮಧ್ಯೆ ಅಥವಾ ಬೆಂಗಳೂರಿನಲ್ಲಿದ್ದರೆ ಏನಾಗುತ್ತೆ ದರ್ಶನ್ಗೆ ಅಂದರೆ, ಸಹಜವಾಗಿ ಒಬ್ಬ ನಟ ಅಂದಮೇಲೆ ಅದು ಹೇಳಿ ಕೇಳಿ ಅತ್ಯಂತ ಹೆಚ್ಚಿನ ಅಭಿಮಾನಿಗಳನ್ನು ಹೊಂದಿರುವಂಥ ನಟ ಆಗಿರೋದ್ರಿಂದ ದರ್ಶನನ್ನು ಭೇಟಿ ಮಾಡಲಿಕ್ಕೆ, ದರ್ಶನನ ಆರೋಗ್ಯ ವಿಚಾರಿಸಲಿಕ್ಕೆ ಅನೇಕ ಜನ ಬರ್ತಾರೆ ಮನೆಗಳಿಗೆ. ಮನೆ ಹತ್ತಿರಕ್ಕೆ ಬಂದು ಕಾದು ನಿಲ್ತಾರೆ. ಅದೊಂಥರ ಹೌದು, ಖುಷಿ ಇರ್ಬೋದು, ಸಂಭ್ರಮ ಇರ್ಬೋದು. ಬಟ್ ಈ ಹಂತದಲ್ಲಿ ಅವರಿಗೆ ಒಂಥರ ಕಿರಿಕಿರಿಯು ಅನ್ನಿಸಬಹುದು. ಸೊ ಈ ಕಾರಣಕ್ಕಾಗಿ ಜೊತೆಗೆ ಭೇಟಿ ಆಗುವವರ ಸಂಖ್ಯೆ ಜಾಸ್ತಿ ಆಗುತ್ತೆ ಬೆಂಗಳೂರಲ್ಲಿದ್ದರೆ.
ಭೇಟಿ ಆಗಬೇಕು ಅಂತೇಳಿ ಅವರ ಸಹ ನಟರು, ಸಹ ಕಲಾವಿದರು, ಅವರ ಸಂಬಂಧಿಕರು. ಹೀಗಾಗಿ ಅವರು ಅವರ ಫಾರ್ಮ್ ಹೌಸ್ಗೆ ಶಿಫ್ಟ್ ಆಗಿದ್ದಾರೆ. ಯಾರಿಗೂ ಪ್ರವೇಶ ಇಲ್ಲ ಅಂಥೇಳಿ ತಿಳಿಸ್ಬಿಟ್ಟಿದ್ದಾರೆ. ಸೊ ಹೀಗಾಗಿ ಅವರ ಏಕಾಂತದಲ್ಲಿ ಪರಿಸರದ ಮಧ್ಯೆ ಸುಧಾರಿಸಿಕೊಳ್ಳುವ, ಮಾನಸಿಕ ನೆಮ್ಮದಿಯನ್ನು ಕಂಡುಕೊಳ್ಳುವ ಪ್ರಯತ್ನದಲ್ಲಿ ದರ್ಶನ್ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ನಿನ್ನೆ ಕೊಂಚ ಸುಧಾರಿಸಿಕೊಂಡು ರಿಲ್ಯಾಕ್ಸ್ನ ರೀತಿಯಲ್ಲಿ ಕಾಣಿಸ್ಕೊಂಡಿದ್ರು. ಇವತ್ತು ಕುಂಟುತ್ತಾ ಒಂದು ರೀತಿ ನೋವನ್ನು ಅನುಭವಿಸೋ ರೀತಿಯಲ್ಲಿ ಕಾಣಿಸಿದ್ದಾರೆ. ಒಟ್ಟಾರೆ ಹೆಂಗಿದೆ ಜಾಮೀನಿನ ಮೇಲೆ ಬಿಡುಗಡೆಯಾದ ನಂತರದಲ್ಲಿ ದರ್ಶನ್ ಜೀವನ ಶೈಲಿ? ದಶರಥ್, ಈಗ ಒಂದು ರೀತಿ ದರ್ಶನ್ ಇಷ್ಟು ದಿನಗಳ ಕಾಲ ಒಂದು ರೀತಿ ಬಹಳಷ್ಟು ನೋವಿನಲ್ಲಿದ್ರು. ಅವರು ಒಂದು ರೀತಿ ಈಗ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಯಾವಾಗ ಕೋರ್ಟು ಮೈಸೂರಿನಲ್ಲಿ ವಿಶ್ರಾಂತಿಯನ್ನ ಪಡ್ಕೊಳ್ಳಿಕ್ಕೆ ಇವ್ರೇನು ಅನುಮತಿಯನ್ನ ಕೇಳಿದ್ರು, ಅಂದ್ರೆ ಅರ್ಜಿಯನ್ನ ಸಲ್ಲಿಸಿದ್ರು. ಅದಕ್ಕೆ ಕೋರ್ಟ್ ಅನುಮತಿಯನ್ನು ನೀಡುತ್ತಿದ್ದಂತೆ ಮೈಸೂರಿಗೆ ಬಂದಂತಹ ದರ್ಶನ್ ನಿನ್ನೆ ಶ್ರೀರಂಗಪುರ ರಸ್ತೆಯಲ್ಲಿರುವಂತಹ ಅವರ ಪುತ್ರನ ಹೆಸರಿನಲ್ಲಿರುವಂತಹ ವಿನಿಶ್ ಫಾರ್ಮ್ ಏನಿದೆ ಆ ಒಂದು ಫಾರ್ಮ್ ಹೌಸ್ಗೆ ಬರ್ತಾರೆ. ಫಾರ್ಮ್ ಹೌಸ್ಗೆ ಬಂದು ಬಹಳಷ್ಟು ಸಂತಸದಿಂದಲೇ ಅವರ ಏನು ಪ್ರೀತಿ ಪಾತ್ರವಾದಂತಹ ಪ್ರಾಣಿ ಪಕ್ಷಿಗಳಿರ್ಬೋದು ಇವರೊಟ್ಟಿಗೆ ಜೊತೆಗೆ ಅವರ ಕುಟುಂಬಸ್ಥರೊಂದಿಗೆ ಕಾಲ ಕಳೆದಂತಹ ದರ್ಶನ್ ಇವತ್ತು ಏನು ಅವರಿಗೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಆ ರೀತಿಯಲ್ಲಿ ಮತ್ತೆ ಏನು ಅವರಿಗೆ ಜಾಯಿಂಟ್ ಪೇನ್ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಇರ್ಬೋದು. ಇದರಿಂದಾಗಿ ಅವರು ನೆರಳಾಟ ಆಡ್ತಾ ಇದ್ದಂತಹ ದೃಶ್ಯಗಳು ಕೂಡ ಕಂಡು ಬಂದಂತದ್ದು. ಆದ್ರೆ ಏನು ಸತತ ಆರು ತಿಂಗಳ ಕಾಲ ಸೆರೆವಾಸವನ್ನು ಅನುಭವಿಸಿದಂತಹ ದರ್ಶನ್ ಈಗ ಒಂದು ರೀತಿ ಕೊಂಚ ರಿಲೀಫ್ ಆಗಿದ್ದಾರೆ. ಅಂದ್ರೆ ವಿಶ್ರಾಂತಿಯನ್ನು ಪಡೆದುಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಏನ್ ಸಿಕ್ಕಿದೆ. ಇದರಿಂದಾಗಿ ಮೈಸೂರಿಗೆ ಬಂದು ಅವರು ಉಳಿಸ್ಕೊಂಡಿರ್ತಕ್ಕಂಥ ಒಂದು ರೀತಿ ಸಂತಸವೂ ಕೂಡ ಆಗಿದೆ ಅಂತ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಅವರ ತಾಯಿ ಅವರು ಇರಬಹುದು, ಜೊತೆಗೆ ಅವರ ಪತ್ನಿ, ಅವರ ಪುತ್ರ ಇವರೆಲ್ಲರೂ ಕೂಡ ಒಂದು ಫಾರ್ಮ್ ಹೌಸ್ ನಲ್ಲೇ ಇರತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಏನೋ ಒಂದು ತೋಟದ ಮನೆ ಏನಿದೆ ಆ ಒಂದು ಗೇಟ್ ನ ಬಳಿ ಇದ್ದಂತಹ ಸಿಸಿ ಕ್ಯಾಮೆರಾಗಳನ್ನ ತೆರವುಗೊಳಿಸುವಂತ ಒಂದು ಕೆಲಸವನ್ನು ಮಾಡಲಾಗಿದೆ. ಜೊತೆಗೆ ಒಳಭಾಗದ ಆ ಒಂದು ತೋಟದ ದೃಶ್ಯಗಳು ಕಾಣದೇ ಇರೋ ರೀತಿಯಲ್ಲಿ ಗೇಟ್ಗೆ ಟಾರ್ಪಲ್ ಅನ್ನು ಒದಗಿಸುವಂತಹ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಇಲ್ಲಿ ಅದೆಲ್ಲವನ್ನು ಕೂಡ ಮುಚ್ಚುವಂತಹ ಒಂದು ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಯಾವುದೇ ಅಭಿಮಾನಿಗಳು ಬರ್ತಕ್ಕಂಥದ್ದಾಗ್ಬೋದು ಅಥವಾ ಅವ್ರಿಗೆ ಸಂಬಂಧಪಟ್ಟಂತವ್ರು ಬರ್ತಕ್ಕಂಥದ್ದಾಗ್ಬೋದು ಯಾವುದೂ ಕೂಡ ಆಗ್ಬಾರ್ದು ಅಂತ ಹೇಳಿ ಆ ಒಂದು ಗೇಟಿಗೆ ಹೊರಭಾಗದಿಂದ ಬೀಗವನ್ನು ಹಾಕ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಅವರಿಗೆ ಏನು ಚಿಕಿತ್ಸೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಈ ಒಂದು ದೃಶ್ಯಗಳನ್ನ ಕಂಡಂತಹ ಸಂದರ್ಭದಲ್ಲೂ ಕೂಡ ಅನ್ಕೊಳ್ಬಹುದು. ಅವರು ವೈದ್ಯರನ್ನ ಸಂಪರ್ಕಿಸುವಂತಹ ಒಂದು ಕೆಲಸವನ್ನು ಮಾಡ್ತಾರ ಅಥವಾ ಅಲ್ಲೇ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂತ ಕೆಲಸವನ್ನು ಮುಂದುವರಿಸ್ತಾರ ಅನ್ನೋದು ಪ್ರಮುಖವಾದಂತಹ ಒಂದು ಅಂಶ. ಆದ್ರೆ ಸದ್ಯಕ್ಕೆ ಈಗ ಮೈಸೂರಿನ ಅವರ ತೋಟದ ಮನೆಯಲ್ಲಿ ಈಗ ವಿಶ್ರಾಂತಿಯನ್ನು ಪಡೆದುಕೊಳ್ತಾ ಇರತಕ್ಕಂಥ ದರ್ಶನ್ ಏನಿದ್ದಾರೆ ಇವರು ಕೊಂಚ ರಿಲ್ಯಾಕ್ಸ್ ಆಗಿ ಕೂಡ ಇದ್ದಾರೆ ಅಂತಾನೂ ಕೂಡ ಹೇಳ್ಬೋದು. ಎಸ್, ಥ್ಯಾಂಕ್ ಯು ಪುನೀತ್ ನಿಮ್ಮಲ್ಲ ಮಾಹಿತಿಗೆ.